ನಮಸ್ಕಾರ, ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಫಕೀರ್ ಜಿ ನೆನ್ನೆಯಷ್ಟೇ ಚೀಲ ಎತ್ಕೊಂಡು ಹೊರಟು ಬಿಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ದೇಶದ ಬೊಕ್ಕಸದಿಂದ ಕೋಟ್ಯಾಂತರ ರೂಪಾಯಿ ಬಳಸಿ ಆಕಾಶದಲ್ಲೇ ತೇಲ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಆಡಳಿತಕ್ಕೆ ಬಂದಾಗ ನಾ ಖಾऊंगा ನಾ ಖಾನೆ दूंगा ಅಂತ ಅಬ್ಬರಿಸ್ತಾ ಇದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಅಸಲಿ ಮುಖವಾಡ ರಾಜ್ಯಸಭೆಯಲ್ಲಿ ಬಯಲಾಗಿದೆ. ಜನಸಾಮಾನ್ಯರು ಬೆಲೆ ಏರಿಕೆಯ ಸುಳಿಯಲ್ಲಿ ಸಿಲುಕಿ ಅಡುಗೆ ಅನಿಲ, ಪೆಟ್ರೋಲ್, ತರಕಾರಿ ಕೊಳ್ಳೋದಕ್ಕಾಗದೆ ತತ್ತರಿಸ್ತಾ ಇದ್ರೆ ಪ್ರಧಾನಿಗಳ ವಿಶ್ವ ಪರ್ಯಟನೆಗೆ ಖರ್ಚಾಗಿರುವ ಮೊತ್ತ ಎಷ್ಟು ಗೊತ್ತಾ? ಕಳೆದ 5 ವರ್ಷಗಳಲ್ಲಿ ಬರೋಬ್ಬರಿ 557.51 ಕೋಟಿ ರೂಪಾಯಿ. ಒಮ್ಮೆ ಯೋಚಿಸಿ, ಇದು ಜನಸಾಮಾನ್ಯರ ಕಷ್ಟಾರ್ಜಿತ ತೆರಿಗೆ ಹಣ ಅಲ್ವಾ? ಸಂಸದರಾದ ಸಂಜಯ್ ಸಿಂಗ್ ಮತ್ತು ವಿ ಶಿವದಾಸನ್ ಕೇಳಿದ ಚುಕ್ಕಿ ಗುರುತಿನ ಪ್ರಶ್ನೆಗೆ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರಿಟಾ ಕೊಟ್ಟ ಲಿಖಿತ ಉತ್ತರವೇ ಈ ಸರ್ಕಾರದ ದ್ವಂದ್ವ ನೀತಿಯನ್ನ ಬೆತ್ತಲೆಗೊಳಿಸಿದೆ. 2021ರಿಂದ 2025ರ 5 ಪೂರ್ಣ ವರ್ಷಗಳು ಹಾಗೂ ಈ 2026ರ ಮೊದಲ 7 ತಿಂಗಳ ಅವಧಿಯಲ್ಲೇ ಪ್ರಧಾನಿಗಳ ಹಾರಾಟಕ್ಕಾಗಿ ಬೊಕ್ಕಸದಿಂದ ಬರೋಬ್ಬರಿ 557.51 ಕೋಟಿ ರೂಪಾಯಿ ನೀರು ಪಾಲಾಗಿದೆ. ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ, ಕೇವಲ 2025ರ ಒಂದೇ ವರ್ಷದಲ್ಲಿ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಚೀನಾ ಸೇರಿದಂತೆ 23 ದೇಶಗಳನ್ನ ಸುತ್ತೋದಕ್ಕೆ ಖರ್ಚಾಗಿದ್ದು ಬರೋಬ್ಬರಿ 187 ಕೋಟಿ ರೂಪಾಯಿ. ಇನ್ನು 2026ರ ಈ ಮೊದಲ 7 ತಿಂಗಳಲ್ಲಿ 74.58 ಕೋಟಿ ರೂಪಾಯಿ ಧೂಳಿಪಟವಾಗಿದೆ. 2021ರಲ್ಲಿ 36 ಕೋಟಿ ರೂಪಾಯಿ ಇದ್ದಂತಹ ವೆಚ್ಚ 2024ಕ್ಕೆ ಬರುವಷ್ಟರಲ್ಲಿ 109 ಕೋಟಿಗೆ ಏರಿಕೆ ಆಯಿತು. ಅಂದ್ರೆ ಪ್ರಧಾನಿಗಳ ಪ್ರವಾಸದ ಬಜೆಟ್ ವರ್ಷದಿಂದ ವರ್ಷಕ್ಕೆ ಆಕಾಶವನ್ನ ಮುಟ್ಟುತ್ತಾ ಇದೆಯೇ ಹೊರತು ದೇಶದ ಬಡತನ ಮಾತ್ರ ಇಲ್ಲಿ ಇಳಿತಾ ಇಲ್ಲ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಫ್ರಾನ್ಸ್ಗೆ ಭೇಟಿ ನೀಡೋದಕ್ಕೆ 25.60 ಕೋಟಿ ರೂಪಾಯಿ, ಬ್ರೆಜಿಲ್ಗೆ 17.72 ಕೋಟಿ ರೂಪಾಯಿ, ಅಮೆರಿಕಕ್ಕೆ 16.55 ಕೋಟಿ, ಸೌದಿ ಅರೇಬಿಯಾಗೆ 15.54 ಕೋಟಿ ರೂಪಾಯಿ. ಹೀಗೆ ಪಟ್ಟಿ ಬೆಳೀತಲೇ ಹೋಗ್ತದೆ. ಆದ್ರೆ ಈ ಭೇಟಿಗಳಿಂದ ದೇಶದ ಸಾಮಾನ್ಯ ಪ್ರಜೆಗೆ ಸಿಕ್ಕಿದ್ದೇನು? ವಿಶ್ವಗುರು ಪಟ್ಟದ ಗೀಳಿನಲ್ಲಿ ತೇಳ್ತಾ ಇರುವಂತಹ ಬಿಜೆಪಿಯ ನಾಯಕರು ಮೋದಿಜಿ ದೇಶದ ಪ್ರತಿಷ್ಠೆ ಹೆಚ್ಚಿಸ್ತಾ ಇದ್ದಾರೆ ಅಂತ ಭಜನೆ ಮಾಡಬಹುದು. ಆದ್ರೆ ಮಾತು ಜೇನಿನಂತೆ, ಕೃತಿ ನಂಜಿನಂತೆ ಅನ್ನುವಂತಹ ಗಾದೆ ಇಲ್ಲಿ ಅಕ್ಷರಶಃ ನಿಜವಾಗಿದೆ ನೋಡಿ. ಒಂದ್ ಕಡೆ ಆತ್ಮನಿರ್ಭರ ಭಾರತ ಅಂತ ಭಾಷಣ ಬಿಗಿಯೋದು, ಇನ್ನೊಂದ್ ಕಡೆ ದೇಶದ ಸಾರ್ವಜನಿಕ ಆಸ್ತಿಗಳನ್ನ ಖಾಸಗಿಯವರಿಗೆ ಮಾರಾಟ ಮಾಡ್ತಾ ವಿದೇಶಗಳಲ್ಲಿ ಕೋಟಿ ಕೋಟಿ ಸುರಿಯೋದು. ಇದು ಎಂತಹ ಎಡೆಬಿಡಂಗಿ ನೀತಿ ಅಲ್ವಾ? ಒಮ್ಮೆ ಯೋಚಿಸಿ, ಈ 557 ಕೋಟಿ ರೂಪಾಯಿಯಲ್ಲಿ ಎಷ್ಟು ಸರ್ಕಾರಿ ಆಸ್ಪತ್ರೆ ಕಟ್ಟಬಹುದಿತ್ತು, ಎಷ್ಟು ನಿರುದ್ಯೋಗಿ ಯುವಕರಿಗೆ ಕೆಲಸವನ್ನ ಕೊಡಬಹುದಿತ್ತು, ಎಷ್ಟು ರೈತರ ಸಾಲವನ್ನ ಮನ್ನಾ ಮಾಡಬಹುದಿತ್ತು. ನಾವು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೀವಿ ಅಂತ ಎದೆ ತಟ್ಟಿಕೊಳ್ಳುವಂತಹ ಬಿಜೆಪಿ ಸರ್ಕಾರಕ್ಕೆ ರಾಜಾರೋಷವಾಗಿ ತೆರಿಗೆದಾರರ ಹಣವನ್ನ ಪ್ರವಾಸದ ಹೆಸರಿನಲ್ಲಿ ಪೋಲ್ ಮಾಡೋದು ಭ್ರಷ್ಟಾಚಾರದ ಇನ್ನೊಂದು ಮುಖವಾಗಿ ಕಾಣಿಸ್ತಾ ಇಲ್ವಾ? ಜುಲೈ 2021ರಿಂದ 316 ಒಪ್ಪಂದಗಳಿಗೆ ಸಹಿ ಹಾಕಿದ್ದೀವಿ ಅಂತ ಸರ್ಕಾರ ಸಮಜಾಯಿಷಿ ನೀಡ್ತದೆ. ಆದ್ರೆ ಆ ಒಪ್ಪಂದಗಳಿಂದ ಬಂದ ಬಂಡವಾಳ ಎಷ್ಟು, ಸೃಷ್ಟಿಯಾದ ಉದ್ಯೋಗಗಳೆಷ್ಟು ಅನ್ನುವಂತಹ ಪ್ರಶ್ನೆ ಬಂದಾಗ ಸರ್ಕಾರದ ಬಳಿ ಮೌನವೇ ಉತ್ತರವಾಗುತ್ತೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ವಿದೇಶ ಪ್ರವಾಸಗಳನ್ನ ಫಾರಿನ್ ಟೂರ್ ಅಂತ ಕಟುವಾಗಿ ಟೀಕಿಸ್ತಾ ಇದ್ದಂತಹ ಇದೇ ಬಿಜೆಪಿ ನಾಯಕರು ಇವತ್ತು ಮೋದಿ ಅವರ ಈ ಅಪಾರ ವೆಚ್ಚದ ಪ್ರವಾಸಗಳನ್ನ ಯಾವ ಮುಖ ಇಟ್ಕೊಂಡು ಸಮರ್ಥಿಸ್ತಾ ಇದ್ದಾರೆ? ಅಂದು ಕಸದಂತೆ ಕಂಡದ್ದು ಇಂದು ರಸವಾಯ್ತಾ ಇವರಿಗೆ? ಮೋದಿಯವರ ಮಾತು ಮತ್ತು ಕೃತಿಯ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ಸ್ವದೇಶಿ ಜಪ ಮಾಡ್ತಾ ವಿದೇಶಿ ವಿಮಾನಗಳಲ್ಲಿ ರೌಂಡ್ಸ್ ಹೊಡೆಯುವ ಪ್ರಧಾನಿಯವರ ಈ ಶೋಕಿಗೆ ಕೊನೆಯೇ ಇಲ್ವಾ ಹಾಗಾದ್ರೆ ಅಂತ. ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ಜನರೇ ನಿಜವಾದ ಪ್ರಭುಗಳು. ನಾವು ಕೊಡುವ ಪ್ರತಿಯೊಂದು ರೂಪಾಯಿ ತೆರಿಗೆಯು ದೇಶದ ಮೂಲ ಸೌಕರ್ಯ, ಶಿಕ್ಷಣ, ಆರೋಗ್ಯ ಮತ್ತು ಬಡವರ ಶ್ರೇಯಾಭಿವೃದ್ಧಿಗೆ ಬಳಕೆಯಾಗಬೇಕು. ಅದನ್ನ ಬಿಟ್ಟು ರಾಜಕಾರಣಿಗಳ ರಾಜಕೀಯ ಮೆರವಣಿಗೆಗೆ, ಅವರ ವೈಭವದ ಶೋಕಿಗೆ ಹಾಗೂ ವಿದೇಶಗಳಲ್ಲಿ ಹಾರಾಡುವ ಫ್ಯಾಷನ್ಗೆ ನಮ್ಮ ನಿಮ್ಮ ರಕ್ತ, ಬೆವರಿನ ಹಣ ಹೀಗೆ ನೀರು ಪಾಲಾಗ್ಬೇಕಾ ಹೇಳಿ?
ಕಷ್ಟಪಟ್ಟು ದುಡಿದು ತೆರಿಗೆ ಕಟ್ಟುವ ಸಾಮಾನ್ಯ ಪ್ರಜೆಗೆ ಬೆಲೆ ಏರಿಕೆಯ ಬಿಸಿ ಮುಟ್ಟಿಸಿ ತ್ಯಾಗ ಮಾಡಿ ಅಂತ ಉಚಿತ ಉಪದೇಶ ನೀಡುವ ಈ ಆಡಳಿತಗಾರರು ತಮ್ಮ ವೈಭವದ ವಿಷಯಕ್ಕೆ ಬಂದಾಗ ಮಾತ್ರ ಕಣ್ಣಿಗೆ ಮಣ್ಣೆರಚ್ತಾ ಇದ್ದಾರೆ. ಈ 557 ಕೋಟಿ ರೂಪಾಯಿ ಅನ್ನೋದು ಕೇವಲ ಒಂದು ಅಂಕಿಅಂಶ ಅಲ್ಲ. ಅದು ಈ ದೇಶದ ಕೋಟ್ಯಾಂತರ ತೆರಿಗೆದಾರರ ಶ್ರಮದ ಹಣ. ನ ಖಾऊंगा ನ ಖಾನೆ दूंगा ಅಂದಿದ್ದ ಧುರೀಣ ಆಡಳಿತದಲ್ಲಿ ವಿದೇಶಿ ಪ್ರವಾಸಗಳ ಹೆಸರಿನಲ್ಲಿ ಬೊಕ್ಕಸ ಖಾಲಿ ಮಾಡ್ತಾ ಇರೋದನ್ನ ಅಸಲಿ ಭ್ರಷ್ಟಾಚಾರ ಅಂತ ಹೇಳದೆ ಇನ್ನೇನ್ ಹೇಳ್ಬೇಕು ಹೇಳಿ. ಈ ಕೋಟಿ ಕೋಟಿ ರೂಪಾಯಿಗಳ ದುರಾಲೋಚನೆಯ ಲೆಕ್ಕವನ್ನ ಪ್ರತಿಯೊಬ್ಬ ಜನಸಾಮಾನ್ಯನೂ ಮುಖಕ್ಕೆ ಹೊಡೆದಂತೆ ಪ್ರಶ್ನಿಸುವಂತಹ ಕಾಲ ಈಗ ಬಂದಿದೆ. ಬಡವರ ಹೊಟ್ಟೆಗೆ ಹಿಟ್ಟಿಲ್ಲ, ನಿರುದ್ಯೋಗಿಗಳಿಗೆ ಉದ್ಯೋಗ ಇಲ್ಲ. ಆದ್ರೆ ಪ್ರಧಾನಿಗಳ ವೈಭವದ ವಿದೇಶಿ ಪ್ರವಾಸಗಳಿಗೆ ಮಾತ್ರ ನೂರಾರು ಕೋಟಿ ರೂಪಾಯಿಗಳ ಕೊರತೆಯೇ ಇಲ್ಲ ನೋಡಿ. ಜನಸೇವೆ ಅಂತ ಹೇಳಿದ್ರೆ ದೇಶದ ಬೊಕ್ಕಸವನ್ನ ಶೋಕಿಗಾಗಿ ಬಳಸೋದು ಅಂತಾನ? ಪ್ರಜಾಪ್ರಭುತ್ವದ ಅಸಲಿ ಯಜಮಾನರಾದ ಜನಸಾಮಾನ್ಯರು ಈ 557 ಕೋಟಿ ರೂಪಾಯಿ ಪೋಲ್ ಮಾಡ್ತಾ ಇರೋದಕ್ಕೆ ಉತ್ತರ ಕೇಳುವ ಸಮಯ ಈಗ ಬಂದಿದೆ. ಅಧಿಕಾರದ ಪೀಠದಲ್ಲಿ ಕುಳಿತವರು ಇನ್ನು ಮುಂದಾದ್ರೂ ದೇಶದ ವಾಸ್ತವದ ಸ್ಥಿತಿಗೆ ಕಣ್ಣು ತೆರೆದುಕೊಳ್ತಾರೋ ಅಥವಾ ವಿಶ್ವಗುರು ಅನ್ನುವಂತಹ ಒಂದು ಭ್ರಮಾಲೋಕದಲ್ಲೇ ಮುಳುಗಿರ್ತಾರೋ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.